ಫಿಲ್ಮ್ ಫೇರ್ ಅಲ್ಲಿ ಕೊಟ್ರು. ಇಬ್ರು ಏದೋ ಸುತ್ತಿಂದ ಆಡ್ತಿದ್ದಾರೆ. ಇಬ್ರಿಗೊಂದು ಖುಷಿ, ಗುರುವೇನ ಇಬ್ರು ಜೊತೆಗೆ ಇರ್ಬೇಕಮ್ಮ, ಒಂದ್ ಕೆಲಸ ಮಾಡೋಣ, ಇಬ್ರು ಒಬ್ರು ಕಟ್ಕೊಂಬೋಣ ಅಂತ ಹೇಳಿ ಒಂದು ಅಕ್ಕ ತಗೊಂಡು ಇವನ್ ಕಾಲ್ನ ಅವನ್ ಕಾಲ್ ಕಟ್ಕೊಂಡ್ಬಿಟ್ರು. ಸೊ ಇಲಿ ಹೋಗಿದ್ ಕಡೆಲ್ಲ ಕಪ್ಪೆ ಹೋಗುತ್ತೆ, ಕಪ್ಪೆ ಹೋಗಿದ್ ಕಡೆಲ್ಲ ಇಲಿ ಹೋಗುತ್ತೆ. ಇಬ್ರು ಖುಷಿಯಾಗಿದ್ದಾರೆ. ಒಂದಿನ ಕೆರೆ ಹತ್ರ ಹೋದ್ರು. ಅಲ್ಲೊಂದು ಹುಳ ಈಜ್ತಾ ಇತ್ತು ನೀರ್ ಮೇಲೆ. ಕಪ್ಪೆ ನೋಡ್ತು, ವಾವ್ ಲವ್ಲಿ ಬ್ರೇಕ್ಫಾಸ್ಟ್ ಅಂತ ಡೈ ಹೊಡಿತು ನೀರೊಳಗೆ. ಕಪ್ಪೆ ಡೈ ಹೊಡಿ ಸರಿ, ಜೊತೆಗೆ ಇಲಿನೂ ಒಳಗೋಯ್ತು. ಅಲ್ಲಿಗೆ ಇಲಿ ಕತೆ ಮುಗೀತು. ಇಲಿ ಸತ್ತೋಯ್ತು, ಶವ ತೇಲ್ತಾ ಇದೆ, ಕಪ್ಪೆ ಹ್ಯಾಪಿಯಾಗಿ ತಿಂತಾ ಇದೆ. ಮೇಲ್ಗಡೆಯಿಂದ ಒಂದ್ ಕಾಗೆ ನೋಡ್ತು, ಇಲಿ ಸತ್ತೋಗಿದೆ, ವಾವ್ ಲವ್ಲಿ ಬ್ರೇಕ್ಫಾಸ್ಟ್ ಅಂತ ಡೈ ಹೊಡಿತು. ಇಲಿನ ಎತ್ಕೊಂಡೋಯ್ತು. ಹಗ್ಗ ಕಟ್ಟಿತ್ತಲ್ಲ, ಜೊತೆ ಕಪ್ಪೆನೂ ಹೋಯ್ತು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಯಾರ ಜೊತೆ ಹಗ್ಗ ಕಟ್ಕೊಳ್ತೀರಾ ಕೇರ್ಫುಲ್ ಆಗಿರಿ. ನಿಮ್ಮ ಮೆಂಟಾಲಿಟಿಗೆ ಸೂಟ್ ಆಗೋರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೇಕು. ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಚೂಸ್ ಫ್ರೆಂಡ್ಸ್ ಹೂ ಹ್ಯಾವ್ ಸಿಮಿಲರ್ ಟೇಸ್ಟ್. ಒಂದು ಕಪ್ಪೆ ಮತ್ತೆ ಇಲಿ ಸೇರಿದ್ರೆ ಇಬ್ಬರು ಕತೆನೂ ಮುಗಿಯುತ್ತೆ. ಬೇಡದೇ ಇರೋ ಕಡೆ ಎಲ್ಲ ನಿಮ್ಮ ಫ್ರೆಂಡ್ ನಿಮ್ಮನ್ನ ಹೇಳ್ಕೊಂಡು ಹೋಗ್ತಾನೆ. ಹಾಗಾಗಿ ಫ್ರೆಂಡ್ಸ್ ಅನ್ನ ದಯವಿಟ್ಟು ಆಯ್ಕೆ ಮಾಡುವಾಗ ಬಹಳ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಆಯ್ಕೆ ಮಾಡಿ. ಒನ್ ಬ್ಯಾಡ್ ಫ್ರೆಂಡ್, ಒನ್ ಬ್ಯಾಡ್ ಇನ್ಫ್ಲೂಯೆನ್ಸ್ can change your life drastically in the wrong direction. At the same time, one good influence, ಒಬ್ಬ ಒಳ್ಳೆ ಟೀಚರ್, ಒಬ್ಬ ಒಳ್ಳೆ ಫ್ರೆಂಡ್, ಒಬ್ಬ ಒಳ್ಳೆ ಮೆಂಟರ್ ನಮ್ಮ ಇಡೀ ಜೀವನವನ್ನ ಪಾಸಿಟಿವ್ ಆಗಿ ಬದಲಾಯಿಸ್ತಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಯಾರ ಜೊತೆ ಟೈಮ್ ಮಾಡ್ಕೊಳ್ತೀರಾ ಅಂತ.